ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ದಿನಾಲು ಕೇಳ್ತಾ ಇದ್ದೀರಾ? ಆಧ್ಯಾತ್ಮಿಕವಾಗಿ ಬಲ ಹೊಂದುತ್ತಾ ಇದ್ದೀರಾ? ಒಂದು ಸಾರಿ ಆದರೂ ವಾಟ್ಸಪ್ ಮೆಸೇಜ್ ಕಳಿಸಿದ್ದೀರಾ? ಈ ದಿನವಾದರೂ ಕಳಿಸಿರಿ 8939731313 ನಂಬರ್ಗೆ. ಇತರ ದೇಶದಿಂದಲೂ ಸಹ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಯಾಕೆಂದ್ರೆ ಪ್ರತಿದಿನ ನಿಮಗಾಗಿ ವಾಕ್ಯ ಸಾರುತ್ತಿದ್ದೇನಲ್ಲವೇ? ಹೆಚ್ಚು ಕಡಿಮೆ ಕಂಟಿನ್ಯೂಸ್ ಆಗಿ ಕಳೆದ 1.5 ವರ್ಷದಿಂದ ಬೆಳಗಿನ ಜಾವ 7 ಗಂಟೆಗೆಲ್ಲ ಯೂಟ್ಯೂಬ್ನಲ್ಲಿ ನಿಮಗೋಸ್ಕರ ಈ ಅನುದಿನದ ಧ್ಯಾನದಲ್ಲಿ ಅನೇಕ ಶ್ರೇಷ್ಠವಾದ ಪ್ರೋಗ್ರಾಮ್ಸ್ಗಳನ್ನು ನಿಮಗೋಸ್ಕರ ಅನೇಕ ಪ್ರಯಾಸಪಟ್ಟು ಸೋಷಿಯಲ್ ಮೀಡಿಯಾದ ಮೂಲಕ ಈ ವಾಕ್ಯ ಸಂದೇಶವನ್ನು ಅನೇಕರಿಗೆ ಸಾರ್ತಿದ್ದೇವೆ. ಯಾಕೆಂದರೆ ಟಿವಿ ಪ್ರೋಗ್ರಾಂ ಕೂಡ ನಾವು ನಡೆಸ್ತೇವೆ, ಅದು ಬಹಳ ಖರ್ಚಿನಿಂದ ಕೂಡಿದಾಗಿದೆ, ಅದನ್ನು ಬಿಡಿ ಅನ್ನುತ್ತಾರೆ ಕೆಲವರು. ಇನ್ನು ನಮ್ಮ ದೇಶದಲ್ಲಿ 51% ಜನರಿಗೆ ಸ್ಮಾರ್ಟ್ಫೋನೇ ಇಲ್ಲ ಎಂಬ ವಿಷಯ ನಿಮಗೆ ಗೊತ್ತಿದೆಯಾ? ಯೂಟ್ಯೂಬ್, ಫೇಸ್ಬುಕ್ ನೋಡುವುದು ಅವರಿಂದ ಆಗೋದಿಲ್ಲ. ಅರ್ಧದಷ್ಟು ಜನರಿಗೆ ಮಾತ್ರ ಸಾಧ್ಯವಾಗ್ತದೆ. ಉಳಿದ ಅರ್ಧದಷ್ಟು ಜನರಿಗೆ ದೇವರ ವಾಕ್ಯ ಅವರು ಕೇಬಲ್ ನೆಟ್ವರ್ಕ್ನಲ್ಲಿರುವ ಟಿವಿ ಚಾನಲ್ ಮುಖಾಂತರ ನೋಡ್ತಾರೆ. ಅವರು ಇನ್ನೂ ಟಿವಿ ವೀಕ್ಷಿಸುತ್ತಾ ವಾಕ್ಯ ಕೇಳ್ತಿದ್ದಾರೆ. ಹಿರಿಯರು, ವೃದ್ಧರು, ನಮಗೆ ಯೂಟ್ಯೂಬ್ ಬರೋದಿಲ್ಲ, ನಾವು ಟಿವಿಯಲ್ಲಿಯೇ ನೋಡ್ತಿದ್ದೇವೆ ಎಂದು ತಿಳಿಸುವಂಥವರಾಗಿದ್ದಾರೆ. ಇನ್ನು ಟಿವಿಯಲ್ಲಿಯೂ ಕೂಡ ದೇವರ ವಾಕ್ಯ ಸಾರುತ್ತಿದ್ದೇವೆ. ಯಾಕೆಂದರೆ ನಿಮ್ಮೆಲ್ಲರನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವುದಕ್ಕಾಗಿ, ಕ್ರಿಸ್ತನನ್ನು ಅರಿಯದೇ ಇರುವವರು ಕ್ರಿಸ್ತನನ್ನು ಅರಿತುಕೊಂಡು ರಕ್ಷಿಸಲ್ಪಡುವುದಕ್ಕಾಗಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯಕಾಲ ಅನುದಿನದ ಧ್ಯಾನದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವ ನಿಮ್ಮ ಮಕ್ಕಳೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಓದುತ್ತಿರುವಾಗಲೇ ದೇವರು ನಮಗೆ ಎಷ್ಟೋ ಆದರಣೆಯನ್ನು ಕೊಡುವಂತಹ ದೇವರಾಗಿದ್ದಾರಲ್ಲವೇ? ಲೋಕದಲ್ಲಿ ಎಷ್ಟೋ ಭಯದಲ್ಲಿ ಮನುಷ್ಯರು ಇದ್ದಾರೆ. ಭೂಕಂಪಗಳಾಗ್ತಿವೆ, ಸೂರ್ಯಗ್ರಹಣ ಆಗ್ತಿವೆ, ಚಂದ್ರಗ್ರಹಣ ಅನ್ನುತ್ತಾರೆ, ಏನೇನೋ ಅನ್ನುತ್ತಾರೆ, ಪ್ರಕೃತಿ ವಿಕೋಪಗಳು ನಡೆಯುತ್ತಿವೆ ಅನ್ನುತ್ತಾರೆ, ಯುದ್ಧಗಳು ಉಂಟಾಗ್ತಾ ಇವೆ, ಹೊಸ ಹೊಸ ವ್ಯಾಧಿಗಳು ಕೂಡ ಹುಟ್ಟಿ ಬರ್ತಿವೆ, ಎಷ್ಟೋ ಉಪದ್ರವಗಳು ಎದ್ದೇಳುತ್ತಾ ಇವೆ. ಕಳೆದ ವರ್ಷ ನಮ್ಮ ದೇಶದಲ್ಲಿ ಒಂದು MP ಎಲೆಕ್ಷನ್ ಇತ್ತು. ಏನಾಗ್ತದೆ ಎಂದು ಎಲ್ಲರಿಗೆ ಕುತೂಹಲ ಇತ್ತು. ನಮ್ಮ ದೇಶದಲ್ಲಿಯೂ ಮತ್ತು ಇನ್ನು ಅನೇಕ ದೇಶಗಳಲ್ಲಿ ಒಂದೇ ಒತ್ತಡದಲ್ಲಿ ಮನುಷ್ಯರಿದ್ದಾರೆ. ಮೋಸ, ಅನ್ಯಾಯ, ದರೋಡೆ ಇವೆಲ್ಲ ನಡೆಯುತ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಕಾನೂನುಗಳು, ಹೊಸ ಹೊಸ ಪದ್ಧತಿಗಳು ಎದುರು ನೋಡುತ್ತಿರುವ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಭಯಪಡ್ತಿದ್ದಾರೆ. ಭಕ್ತಿಯಲ್ಲಿ ನಾನು ಮುಂದೆ ಸಾಗಲು ಸಾಧ್ಯವಾಗುತ್ತದೋ? ಭಕ್ತಿಯಲ್ಲಿ ನಾನು ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬಲ್ಲೆನೋ? ಯೇಸುವನ್ನು ಆರಾಧಿಸುವುದರಲ್ಲಿ ನಮಗೆ ಮುಂದೆ ಸ್ವೇಚ್ಛೆ ಇರುತ್ತದೋ ಎನ್ನುವ ರೀತಿಯಲ್ಲಿ ಕೆಲವೊಂದು ರಾಜ್ಯಗಳಲ್ಲಿರುವವರು ಭಯಪಡ್ತಿದ್ದಾರಂತೆ. ಅಗತ್ಯವಿಲ್ಲ ಪ್ರಿಯರೇ, ಭಯಪಡಬಾರದು. ಯಾವುದು ಏನೇ ಆಗಲಿ ನಮಗೆ ಯೇಸು ಇದ್ದಾರೆ. ಎಲ್ಲರೂ ಒಮ್ಮೆ ಆ ಮಾತನ್ನು ಹೇಳ್ರಿ, ನನಗೆ ಕೇಳಿಸಲ್ಲ. ಇಲ್ಲವಾದರೆ ಲೈವ್ ಚಾಟ್ನಲ್ಲಿ ಟೈಪ್ ಮಾಡ್ರಿ. ಯಾವುದು ಏನೇ ಆಗಲಿ ನನ್ನೊಂದಿಗೆ ಯೇಸು ಇದ್ದಾರೆ. ಯೇಸುವನ್ನು ಹೊಂದಿದವರಿಗೆ ಎಂಥದೇ ಬಾಧೆ ಬಂದರೂ ಭಯವಿಲ್ಲ. ಕಾರಣ ಅವುಗಳನ್ನು ಆತನು ಸರಿಪಡಿಸುತ್ತಾನೆ, ಅವುಗಳಲ್ಲಿ ಕಾಪಾಡುತ್ತಾನೆ, ಅವುಗಳಲ್ಲಿ ನಮ್ಮನ್ನು ಭದ್ರಪಡಿಸುತ್ತಾರೆ, ಅವುಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಅದೇ ಪ್ರಿಯರೇ ನಮ್ಮ ದೇವರಲ್ಲಿರುವ ಶ್ರೇಷ್ಠತೆ. ಆತನು ಸರ್ವಶಕ್ತನಾಗಿದ್ದಾರೆ, ಆತನು ಸರ್ವಸಂಪನ್ನನೂ ಕೂಡ ಆಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಚೆಫನ್ಯ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದುತ್ತೇನೆ, ಕೇಳ್ರಿ. 17ನೇ ವಚನ, ಚೆಫನ್ಯ ಪುಸ್ತಕ 3:17. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಆತನು ಶೂರನಾಗಿದ್ದಾನೆ, ಆತನು ನಿಮ್ಮನ್ನು ರಕ್ಷಿಸುತ್ತಾನೆ, ಆತನು ಬಹು ಉಲ್ಲಾಸಿಸುತ್ತಾ ನಿಮ್ಮಲ್ಲಿ ಸಂತೋಷಿಸುತ್ತಾ ಇರುವನು. ನಿಮ್ಮ ಮೇಲೆ ಆತನಿಗಿರುವ ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು. ನಿನ್ನಲ್ಲಿ ಆನಂದಿಸಿ ಆತನು ಹರ್ಷಿಸುವನು. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಹಾಲೆಲೂಯಾ. ಇದೇನು ಬ್ರದರ್, ಯೇಸು ಪುನರುತ್ಥಾನ ಹೊಂದಿ ಸ್ವರ್ಗಾರೋಹಣ ಆಗಿ ಹೋಗಿದ್ದಾರೆಂದು ನೀವು ಬಹುಶಃ ಹೇಳ್ಬಹುದೇನೋ? ಆತನು ಎತ್ತಲ್ಪಟ್ಟಿರುವ ಮಾತು ವಾಸ್ತವವೇ. ಆತನು ಹೇಳ್ತಾನೆ, ನಾನು ಹೋಗಿ ನಿಮಗೋಸ್ಕರ ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆಂಬ ಮಾತು. ನಿಮ್ಮನ್ನು ಎಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ಯೇಸು ಹೇಳಿರುವ ಮಾತು ನೆನಪಿನಲ್ಲಿಟ್ಕೊಳ್ಳೋದಾದ್ರೆ, ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದು ನಮ್ಮ ಪಕ್ಷದಲ್ಲಿದ್ದುಕೊಂಡು ನಮಗೋಸ್ಕರ ವಾದಿಸುತ್ತಾ ನಮ್ಮನ್ನು ಕಾಪಾಡುತ್ತಾ ನಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸುವವರಾಗಿದ್ದಾರೆ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂದು ಹೇಳಿದ ಯೇಸು ಇದ್ದಾರೆ. ನೀವು ಅಲ್ಲಿ, ನಾನು ಇಲ್ಲಿ ಇದ್ದೇವಲ್ಲವೇ? ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ ಪ್ರಿಯರೇ. 3ನೇ ವ್ಯಕ್ತಿ ಇಲ್ಲದಿದ್ರೂ ಕೂಡ ನಮ್ಮ ಯೇಸು 3ನೇ ವ್ಯಕ್ತಿಯಾಗಿ ನಮ್ಮ ಮಧ್ಯದಲ್ಲಿದ್ದಾರೆ.
ನಂಬಿಕೆಯಿಂದ ದೇವರು ನನ್ನ ಸಂಗಡ ಮಾತಾಡ್ತಿದ್ದಾರೆ ಎಂದು ನಂಬುವುದಾದರೆ, ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ನಮ್ಮ ಪ್ರಾರ್ಥನೆ ಕೇಳ್ತಿದ್ದಾನೆ ಎಂದು ನಂಬುವುದಾದರೆ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೋಡಬಹುದು. ನಿಮ್ಮ ಕರ್ತನು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ಶೂರನಾಗಿದ್ದಾನೆ, ಅಂದರೆ ಶಕ್ತಿಯುಳ್ಳಾತನಾಗಿದ್ದಾನೆ. ನೋಡಿ ಪ್ರಿಯರೇ, ನಮ್ಮ ಮಧ್ಯದಲ್ಲಿ ನಮ್ಮೊಂದಿಗಿರುವ ವ್ಯಕ್ತಿ ಐಶ್ವರ್ಯವಂತನಾಗಿರುವಾಗ ನಮ್ಮ ಬಡತನಕ್ಕೆ ಅವಕಾಶ ಇರುತ್ತಾ? ನಮ್ಮ ಸಂಗಡ ಇರುವವನು ಉನ್ನತ ಅಧಿಕಾರದಲ್ಲಿರುವುದಾದರೆ ನಮಗೆ ಯಾವುದಾದರೂ ಭಯ ಇರುತ್ತದೋ? ನಮ್ಮ ಸಂಗಡ ಇರುವಾತನು ಸಮಾಧಾನದ ಕರ್ತನಾಗಿರೋದಾದರೆ ಸಮಾಧಾನದ ಕೊರತೆ ನಮಗಿರುತ್ತೋ? ನಮ್ಮ ಸಂಗಡ ಇರುವಾತನು ಆಶ್ಚರ್ಯ ಕರ್ತನಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳು ಇಲ್ಲದಂತಾಗುತ್ತವೋ? ನಮ್ಮೊಂದಿಗಿರುವಾತನು ಆಲೋಚನಾ ಕರ್ತನಾಗಿರುವುದಾದರೆ ನಮ್ಮ ಆಲೋಚನೆಗಳೆಲ್ಲವೂ ಉನ್ನತವಾಗಿಯೂ ದೇವರ ಆಲೋಚನೆಗಳಾಗಿಯೂ ಇರುವುದಿಲ್ಲವೋ? ನಮ್ಮ ಸಂಗಡ ಇರುವಾತನು ಬಲಿಷ್ಠನಾದ ದೇವರಾಗಿದ್ದಾರೆ. ಆತನು ನಿತ್ಯನಾದ ತಂದೆಯಾಗಿದ್ದಾರೆ. ಎಷ್ಟು ಜನ ನಂಬುತ್ತಿದ್ದೇವೆ ಪ್ರಿಯರೇ ಯೇಸುವನ್ನು? ಯೇಸು ಸ್ವಾಮಿ ನಿಸ್ಸಹಾಯಕನಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತಹ ದೇವರಲ್ಲ ಪ್ರಿಯರೇ. ತನ್ನ ಪ್ರಾಣವನ್ನು ಕೊಟ್ಟು ಪಾಪದಿಂದ ನಮ್ಮೆಲ್ಲರನ್ನು ಬಿಡಿಸಿ ಪವಿತ್ರಾತ್ಮನನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸುವುದು ಮಾತ್ರವಲ್ಲ, ಆತ್ಮ ಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿ ನಿವಾಸಿಸುತ್ತಿದ್ದಾರೆ ಎಂದು, ನಮ್ಮ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ವಿಜ್ಞಾಪನೆ ಮಾಡ್ತಿದ್ದಾರೆಂದು ನಾವು ನಂಬುವುದಾದರೆ, ಆತನು ಹೇಳಿದಾನೆ, ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಆತನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ಆತನ ಚಿತ್ತ ನೆರವೇರಿಸುವಂಥವರಾಗಿ ನಾವಿರಬೇಕು. ನಮ್ಮೊಂದಿಗಿರುವ ಆತನು ಶಕ್ತಿವಂತನಾಗಿರೋದ್ರಿಂದ ನಾವು ಶಕ್ತಿಹೀನರಾಗಿ ಬಲಹೀನರಾಗಿ ಎಂದಿಗೂ ಇರಬಾರದು. ನಮ್ಮ ದೇವರು ಬಲಹೀನರನ್ನು ಬಲಪಡಿಸುವಂತಹ ದೇವರಾಗಿದ್ದಾರೆ. ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ದೊಡ್ಡವನಾಗಿದ್ದಾನೆಂದು ನಂಬಿರಿ. ನಿಮ್ಮ ಹೃದಯದಲ್ಲಿ ಯೇಸು ಇದ್ದಾರೋ? ಯೇಸುವನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿರಿ. ಆವಾಗ ಅಲ್ಲಿ ಭಯಕ್ಕೆ ಅವಕಾಶ ಇರಲ್ಲ, ಅಲ್ಲಿ ಯಾವುದೇ ವಿಧವಾದಂತಹ ಆಂದೋಲನಕ್ಕೆ ಅವಕಾಶವಿರಲ್ಲ. ಆತನು ಶೂರನಾಗಿದ್ದಾನೆ. ಆತನು ನಿಮ್ಮನ್ನು ರಕ್ಷಿಸುತ್ತಾನೆ. ಏನಂತೆ? ಆತನು ನಿಮ್ಮನ್ನು ರಕ್ಷಿಸುವನು. ಹಿ ಈಸ್ ದ ಸೇವಿಯರ್. ಆತನು ಆಪತ್ ಬಾಂಧವನಾಗಿರ್ತಾನೆ. ಸಾಲದಲ್ಲಿದ್ದವನಿಗೆ ಏನಾದರೂ ಅವನ ಪರವಾಗಿ ಬೇರೆಯವರು ಸಾಲ ತೀರಿಸುವುದಾದರೆ ಏನನ್ನುತ್ತೇವೆ ಅದಕ್ಕೆ? ಅಬ್ಬಾ, ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಬದುಕಿಸಿದೆ, ಕಾಪಾಡಿದೆ ಅನ್ನುತ್ತೇವಲ್ಲವೇ? ಹಾಗೆಯೇ ಅವಶ್ಯಕತೆಯಲ್ಲಿರುವಾಗ ನಮಗೇನೇ ಬೇಕಾದರೂ ಸಹ ಕೊಡಬಲ್ಲಾತನು, ಮಾಡಬಲ್ಲಾತನು, ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾತನು, ನಮ್ಮ ಸಾಲದಿಂದ ನಮ್ಮನ್ನು ಬಿಡಿಸುವಾತನು, ನಮ್ಮ ರೋಗಗಳಿಂದ ಸ್ವಸ್ಥಪಡಿಸುವಾತನು, ನಮ್ಮ ಸಮಸ್ಯೆಗಳಿಂದ ನಮ್ಮನ್ನು ಹೊರತಂದು ನಮಗೆ ಸಮಾಧಾನಪಡಿಸುವಾತನು ಯೇಸು ಆಗಿದ್ದಾರೆ. ಯೇಸುವನ್ನು ನಂಬಿದವರಿಗೆ ಯಾವ ಭಯವಿಲ್ಲ. ಇದನ್ನು ನೀವು ನಂಬುತ್ತಾ ಇದ್ದೀರಾ? ಪೂರ್ಣ ಹೃದಯದಿಂದ ನಂಬಿರಿ. ಯೇಸುವನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿರಿ. ಯೇಸುವಿನೊಂದಿಗೆ ನಡೆಯಿರಿ. ಆತನಿಗೆ ಇಷ್ಟಕರವಾಗಿ ಬದುಕಿರಿ. ಆತನೊಂದಿಗೆ ಸಹವಾಸ ಮಾಡಿರಿ. ಆತನ ವಾಕ್ಯವನ್ನು ಓದಿರಿ. ದೇವರ ಮಾತುಗಳನ್ನು ನೀವು ಗ್ರಹಿಸಿಕೊಳ್ತೀರಿ. ನೀವು ಬಾಯಿ ತೆರೆದು ದೇವರನ್ನು ಸ್ತುತಿಸುತ್ತಾ ನಿಮ್ಮ ಸಮಸ್ಯೆಗಳನ್ನು, ಬಾಧೆಗಳನ್ನು ಯೇಸುವಿಗೆ ಹಂಚಿಕೊಳ್ಳಿರಿ. ಪ್ರಾರ್ಥನೆ ಲಾಲಿಸುವ ದೇವರು ನಮಗೆ ಮೇಲಿಂದ ಮೇಲೆ ಬಿಡುಗಡೆ ಅನುಗ್ರಹಿಸುತ್ತಾರೆ. ಆತನು ನಿಮ್ಮನ್ನು ರಕ್ಷಿಸುವನು. ಆತನು ಬಹು ಆನಂದದಿಂದ ನಿಮ್ಮಲ್ಲಿ ಸಂತೋಷಿಸುವನು. ನಿಮ್ಮ ಮೇಲೆ ಆತನಿಗಿರುವ ಪ್ರೀತಿಯ ನಿಮಿತ್ತ ಮೌನವಾಗಿರುವನು. ಕೆಲವು ಸಾರಿ ನಾವು ಬೇಸರಗೊಳಿಸಿದ್ರು ಕೂಡ, ಕೆಲವೊಂದು ಸಾರಿ ನಾವು ಆತನಿಗೆ ಬಾಧೆಪಡಿಸಿದ್ರು ಕೂಡ, ನಮ್ಮ ಚಿಕ್ಕ ಮಕ್ಕಳಿಗೆ ನೋಡ್ರಿ, ಅವರು ಬೇಸರಗೊಳಿಸ್ತಿರ್ತಾರೆ, ಬಾಧೆಪಡಿಸುತ್ತಾ ಇರ್ತಾರೆ. ಕೆಲವೊಂದು ಸಾರಿ ಹೇಳಿದ್ರೂ ಮಾತು ಕೇಳಲ್ಲ. ಆದರೂ ಸಹ ಆ ತಾಯಿ ಎಷ್ಟೋ ತಾಳ್ಮೆಯಿಂದ, ಎಷ್ಟೋ ಪ್ರೀತಿಯಿಂದ, ಎಷ್ಟೋ ಅನುರಾಗದಿಂದ, ಎಷ್ಟೋ ನಗುತ್ತಾ ಮಗುವನ್ನು ಮತ್ತೆ ಮಡಲಿಗೆ ಸೇರಿಸಿಕೊಳ್ತಾಳಲ್ಲವೇ? ಹಾಗೆಯೇ ನಮ್ಮ ಕರ್ತನಾದ ಯೇಸು, ಪರಲೋಕದಲ್ಲಿರುವ ಯೇಸು, ನಾವು ದೇವರಿಗೆ ದುಃಖಪಡಿಸಿದಾಗ, ಆತನಿಗೆ ಬಾಧೆ ಉಂಟು ಮಾಡಿದಾಗ, ಆತನಿಗೆ ಇಷ್ಟವಿಲ್ಲದ ಕೆಲಸ ಮಾಡಿದಾಗ್ಯೂ ಕೂಡ ನಮ್ಮನ್ನು ಬಿಟ್ಟು ಬಿಡಬೇಕೆಂಬ, ನಮ್ಮನ್ನು ತಳ್ಳಿಬಿಡಬೇಕೆಂಬ, ನಮ್ಮನ್ನು ನಾಶ ಮಾಡಬೇಕೆಂಬ ಆಲೋಚನೆ ಆತನಿಗಿಲ್ಲ ಪ್ರಿಯರೇ. ಎಷ್ಟು ದೊಡ್ಡ ಯೇಸು ಇದ್ದಾರೆ ನೋಡಿ. ಕೆಲವೊಂದು ಸಾರಿ ನಾವು ತಪ್ಪು ಮಾಡಿದಾಗ ದೇವರು ನನಗಿನ್ನು ಕ್ಷಮಿಸುವುದಿಲ್ಲ ಎಂಬ ಆಲೋಚನೆಗೆ ಗುರಿಯಾಗುತ್ತೇವೆ. ನೀವು ಕೂಡ ಅಂತಹ ಪರಿಸ್ಥಿತಿಯಲ್ಲಿದ್ದೀರೋ? ಇನ್ನು ಎಷ್ಟು ಸಾರಿ ದೇವರು ಕ್ಷಮಿಸುತ್ತಾರೆ? ಕರ್ತನಿಗಿಷ್ಟಕರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ವಲ್ಲ, ಆತನು ಬೇಡ ಅಂದಿದ್ದಾನೆ, ಮಾಡ್ತಿದ್ದೇನಲ್ಲವೇ? ಯಥಾರ್ಥವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬ ಗ್ರಹಿಕೆ ನಿಮಗಿದೆಯಾ? ನಾನು ಸರಿಯಾಗಿಲ್ಲ, ನನ್ನ ಆಧ್ಯಾತ್ಮಿಕ ಜೀವಿತ ಸರಿಯಾಗಿಲ್ಲ, ನಾನು ಭಕ್ತಿಯಲ್ಲಿ ಇನ್ಮೇಲೆ ಬೆಳೆಯಲಿಕ್ಕಾಗಲ್ಲ ಎಂಬುದಾಗಿ ಒಬ್ಬ ತಮ್ಮ ಹೇಳಿದಾಗ, ನೀನು ಇನ್ನೂ ಭಕ್ತಿಯಲ್ಲಿದ್ದಿ ತಮ್ಮ, ಯಾಕೆಂದರೆ ಕನಿಷ್ಠ ನಿನ್ನ ಸ್ಥಿತಿ ಎಂಥದೆಂದು ತಿಳ್ಕೊಳ್ತಾ ಇದ್ದೀಯ ಅಂದೆ. ದೇವರು ನಿನ್ನನ್ನು ಕನಿಕರಿಸುವ ಅವಕಾಶ ಇದೆ ಎಂದು ಹೇಳಿದೆ. ಕೆಲವರು ಎಷ್ಟೇ ದಾರಿ ತಪ್ಪಿ ಭಕ್ತಿಹೀನರಾದರೂ ಕೂಡ
ಅಂಥವರು ನಾವು ಚೆನ್ನಾಗೇ ಇದ್ದೇವೆ ಅಂದ್ಕೊಳ್ತಾರೆ. ಅಂಥವರಿಗೆ ಇನ್ನು ಯಾವ ಕ್ಷಮಾಪಣೆ ಇರೋದಿಲ್ಲ. ನಾವು ಕರ್ತನ ನಿಕಟತೆಯಲ್ಲಿರುವುದರಿಂದ, ಆತನ ಮುಖಕಾಂತಿಯಲ್ಲಿ ನಮ್ಮ ಬಲಹೀನತೆಗಳು ಕಾಣಿಸುವುದರಿಂದ ನಮ್ಮ ತಪ್ಪೇನೆಂದು ಕಂಡುಕೊಳ್ಳುವವರಾಗಿರ್ತೇವೆ. ನಮ್ಮ ತಪ್ಪು ಕಂಡು ಹಿಡಿಯುವವರು ಯಾರು? ಆತನ ಮುಖಕಾಂತಿಯಲ್ಲಿ ನಮ್ಮ ಸ್ಥಿತಿಯನ್ನು ನಾವು ನೋಡಿಕೊಳ್ಳಬಲ್ಲೆವು. ಯಾವಾಗ ಕರ್ತನ ದೃಷ್ಟಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೋ ಆತನು ನಮ್ಮಲ್ಲಿ ಬಹು ಸಂತೋಷಪಟ್ಟು ನಮ್ಮನ್ನು ಆತನು ಕ್ಷಮಿಸುತ್ತಾನೆ, ಸಂತೋಷದಿಂದ ಕ್ಷಮಿಸುತ್ತಾನೆ. ದಾರಿ ತಪ್ಪಿ ಹೋದ ಮಗನು ಎಲ್ಲವನ್ನೂ ಕಳ್ಕೊಳ್ತಾನೆ. ಸರ್ವವನ್ನು ನಾಶ ಮಾಡಿ ತಂದೆಗೆ ತಿರುಗಿ ಬಿದ್ದು ಪಶ್ಚಾತ್ತಾಪದಿಂದ ತಿರುಗಿ ಬಂದಾಗ ತಂದೆ ಹೇಗೆ ಹೋಗ್ತಾನೆ ಗೊತ್ತಾ? ಬಹು ಸಂತೋಷದಿಂದ ನನ್ನ ಮಗ ತಿರುಗಿ ಬಂದನು ಅಂತ ಹೇಳಿ ಓಡಿ ಹೋಗಿ ಮುದ್ದಿಟ್ಟು ಅಪ್ಪಿಕೊಳ್ಳುತ್ತಾನೆ. ಈ ನನ್ನ ಮಗನು ದಾರಿ ತಪ್ಪಿ ಸತ್ತು ಬದುಕಿ ಬಂದನು, ಹಾಗಾಗಿ ಬನ್ನಿ ನಾವೆಲ್ಲರೂ ಸಂತೋಷಿಸೋಣ ಅನ್ನುತ್ತಾನೆ. ಹೌದು ಪ್ರಿಯರೇ, ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ದೂತರ ಮುಂದೆ ದೇವರು ಸಂತೋಷ ಪಡುವರು ಎಂದು ಬೈಬಲ್ನಲ್ಲಿದೆ. ದೂತರ ಮಧ್ಯದಲ್ಲಿ ಸಿಂಹಾಸನಾಸೀನರೂಢನಾಗಿ ನಮ್ಮ ಯೇಸು ಇದ್ದಾರೆ. ಆತನು ಸುರಿಸಿದ ರಕ್ತ, ಆತನು ಮಾಡಿದ ಶಿಲುಬೆಯ ಯಜ್ಞ ವ್ಯರ್ಥವಾಗಲಿಲ್ಲ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಒಬ್ಬ ವ್ಯಕ್ತಿ ಆತನ ರಾಜ್ಯಕ್ಕೆ ವಾರಸುದಾರನಾಗಿದ್ದಾನೆ ಎನ್ನುವುದು ಆತನ ಹೃದಯಕ್ಕೆ ಎಷ್ಟೋ ಸಂತೋಷ ಉಂಟು ಮಾಡುತ್ತದೆ. ನಾವು ಪಶ್ಚಾತ್ತಾಪ ಪಡುವುದಾದರೆ ದೇವರಿಗೆ ಮಹಿಮೆ ಉಂಟಾಗ್ತದೆ, ಆತನಿಗೆ ಸಂತೋಷ ಉಂಟಾಗ್ತದೆ, ನಮಗೆ ರಕ್ಷಣೆ ಉಂಟಾಗ್ತದೆ, ನಾವು ಆತನ ರಾಜ್ಯಕ್ಕೆ ವಾರಸುದಾರರಾಗ್ತೇವೆ. ನಿಮ್ಮ ಮಧ್ಯದಲ್ಲಿಯೇ ಯೇಸು ಇದ್ದಾರೆ. ಆತನಿಗೆ ಕಿರ್ಚಿ ಕೂಗುವಷ್ಟು ದೂರದಲ್ಲಿ ಆತನು ಇಲ್ಲ ಪ್ರಿಯರೇ. ಆಕಾಶಕ್ಕೆ ಹೋಗಿ ತಂದುಕೊಳ್ಳುವ ಅವಶ್ಯಕತೆ ಇಲ್ಲ, ಪಾತಾಳಕ್ಕೆ ಹೋಗಿ ಹುಡುಕುವ ಅವಶ್ಯಕತೆ ಇಲ್ಲ. ನಿಮ್ಮ ಬಾಯಿ ತೆರೆದು ದೇವರೇ ಎಂದು ಕರೆದ್ರೆ ಇಗೋ ನಾನಿದ್ದೇನೆ ಎಂದು ಹೇಳುವಂತಹ ಕರ್ತನ ಸ್ವರ ನಾವು ಕೇಳುವಂಥವರಾಗಿರ್ತೇವೆ. ಕರ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಶೂರನಾಗಿದ್ದಾನೆ, ನಿಮ್ಮನ್ನು ರಕ್ಷಿಸುತ್ತಾನೆ, ಆತನು ನಿಮ್ಮಲ್ಲಿ ಸಂತೋಷಿಸುತ್ತಾನೆ. ಆತನಿಗೆ ನಿಮ್ಮ ಮೇಲಿರುವ ಪ್ರೀತಿಯ ನಿಮಿತ್ತ ಮೌನವಾಗಿದ್ದು ನಿಮ್ಮಲ್ಲಿ ಆತನು ಸಂತೋಷ ಪಡುವುದರಿಂದ ಆತನು ಹರ್ಷಿಸುವನು. ನಿಮ್ಮ ಮೇಲಿರುವ ಪ್ರೀತಿಯ ನಿಮಿತ್ತ ದೇವರು ನನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ಒಮ್ಮೆ ಎಲ್ಲರೂ ಹೇಳ್ರಿ. ನನ್ನನ್ನು ಪ್ರೀತಿಸುತ್ತಿದ್ದಾರೆ. ಎಲ್ಲರನ್ನು ಪ್ರೀತಿಸಿದ್ದಾರೆ ಎಂಬ ಮಾತನ್ನು ಬಿಡಿರಿ. ಎಲ್ಲರನ್ನೂ ಆತನು ಪ್ರೀತಿಸ್ತಾನೆ, ಅದು ಬೇರೆ ಸಂಗತಿ. ಆದರೆ ನನ್ನನ್ನು ಪ್ರೀತಿಸ್ತಿದ್ದಾನೆ, ನನ್ನನ್ನು ನನ್ನಂತೆ ಪ್ರೀತಿಸ್ತಿದ್ದಾನೆ. ನನ್ನಲ್ಲಿ ಯಾವ ಶ್ರೇಷ್ಠತೆ ಇಲ್ಲದಿದ್ದಾಗಿಯೂ, ನಾನು ಆತನಿಗೆ ಗಾಯಗೊಳಿಸಿದಾಗಿಯೂ, ನಾನು ಆತನ ಮಾತು ಕೇಳಲಾರದಾಗಿಯೂ, ನಾನು ಆತನಿಗೆ ಸಂತೋಷಪಡಿಸಲಾರದಾಗಿಯೂ ಆತನು ನನ್ನನ್ನು ಪ್ರೀತಿಸುತ್ತಲೇ ಇದ್ದಾನೆ. ಆ ಪ್ರೀತಿಯಿಂದಲೇ ನನ್ನನ್ನು ಸಹಿಸುತ್ತಿದ್ದಾರೆ, ನನ್ನನ್ನು ಕ್ಷಮಿಸುತ್ತಿದ್ದಾರೆ, ನನ್ನನ್ನು ಬಲಪಡಿಸುತ್ತಿದ್ದಾರೆ, ನನ್ನನ್ನು ಬಿಡಿಸುತ್ತಿದ್ದಾರೆ, ನನ್ನನ್ನು ತನ್ನ ರಾಜ್ಯಕ್ಕೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಲು ಆಶಿಸುತ್ತಿದ್ದಾರೆ ಎಂಬುದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಳೋಣ. ಕರ್ತನ ಮೇಲೆ ಆಧಾರಗೊಳ್ಳೋಣ. ಭಯ ಆಂದೋಲನ ಮಧ್ಯದಲ್ಲಿ ಕರ್ತನು ನಮ್ಮ ಸಂಗಡ ಇದ್ದಾರೆ ಎಂಬ ಮಾತು ಯಾವತ್ತೂ ಕೂಡ ನೆನಪಿನಲ್ಲಿಟ್ಕೊಳ್ರಿ. ಆತನು ಶೂರನಾಗಿದ್ದಾನೆ. ಆತನ ಶಕ್ತಿಯ ನಿಮಿತ್ತವಾಗಿ ನಾವು ಧೈರ್ಯವುಳ್ಳವರಾಗಿರೋಣ. ಕರ್ತನು ಕೊಡುವ ಬಿಡುಗಡೆಗಾಗಿ ಕಾದು ಎದುರು ನೋಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕದ ವಾರ್ತೆ ಕೇಳುವಾಗ ಭಯವಾಗುತ್ತದೆ ದೇವರೇ, ಪರಿಸ್ಥಿತಿ ನೋಡುವಾಗ ಭಯವಾಗುತ್ತದೆ ದೇವರೇ. ಪ್ರತಿಯೊಂದು ನಮಗೆ ಪ್ರತಿಕೂಲವಾಗಿಯೇ ಇರುತ್ತಿದೆ. ಇಂತಹ ಪಾಪಿಷ್ಟಮಯವಾದ ಈ ಲೋಕದಲ್ಲಿ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ, ದೇವರ ಮಕ್ಕಳಾಗಿ ಬದುಕುವುದಕ್ಕಾಗಿ ನಿಮ್ಮ ಕೃಪೆ ನಮಗೆ ಬೇಕು, ನಿಮ್ಮ ಸನ್ನಿಧಿ ನಮಗೆ ಬೇಕು, ನಿಮ್ಮ ಜೊತೆ ಇರುವಿಕೆ ನಮಗೆ ಬೇಕು. ಯಾರ್ಯಾರು ಈ ಮಾತನ್ನು ಕೇಳ್ತಿದ್ದಾರೋ ಅವರ ಸಂಗಡ, ಅವರ ಮಧ್ಯದಲ್ಲಿ ನೀವಿದ್ದೀರಿ. ಅವರನ್ನು ಬಿಡಿಸುವುದಕ್ಕಾಗಿಯೂ ಅವರನ್ನು ಕ್ಷಮಿಸುವುದಕ್ಕಾಗಿಯೂ ನೀವು ಶಕ್ತರಾಗಿದ್ದೀರೆಂದು ಅವರು ಗ್ರಹಿಸಿಕೊಳ್ಳುವ ಹಾಗೆ ಮನೋನೇತ್ರಗಳನ್ನು ಬೆಳಗಿಸಿರಿ. ಈ ಅಂತ್ಯ ದಿನಗಳಲ್ಲಿ ದೇವರೇ, ನಿಮ್ಮ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬ ನಿಮ್ಮ ವಾಗ್ದಾನವನ್ನು ನಂಬಿಕೆಯಿಂದ ಹಿಡಿದುಕೊಂಡು ಮುಂದೆ ಸಾಗುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನು ನಮಗುತ್ತರಿಸುತ್ತಾರೆ. ಮೇ 1ರಂದು ಮುಂಬೈನಲ್ಲಿ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ದಯಮಾಡಿ ಅಲ್ಲಿರುವವರೆಲ್ಲರೂ, ಅಂದರೆ ಮುಂಬೈ ಸುತ್ತಮುತ್ತಲೂ ಇರುವಂಥವರೆಲ್ಲರೂ ಕೂಡ ಈ ಮೀಟಿಂಗಿಗೆ ಬಂದು ದೇವರ ಕಾರ್ಯಗಳನ್ನು ಅನುಭವಿಸಿರಿ. ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.
ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ. ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೆ ಬರ್ತಿರಲ್ಲವೋ?